ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದಲ್ಲಿ ದೇವರು ನಮಗೆ ಹೊಸ ಕೃಪೆಯನ್ನ ಅನುಗ್ರಹಿಸಿ ಹೊಸ ದಿನವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ದಿನವನ್ನ ನಾವು ಪ್ರಾರಂಭಿಸೋಣ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 11ನೇ ಅಧ್ಯಾಯದ 4ನೇ ವಾಕ್ಯ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಜನರೊಟ್ಟಿಗೆ ಹಂಚಿಕೊಳ್ಳಲಾಗದೇ ಇರುವಂತಹ ಕಾರ್ಯಗಳು ಇರಬಹುದು, ಕಷ್ಟಗಳು ಇರಬಹುದು, ನೋವು ಇರಬಹುದು. ಆದರೆ ನಿಮ್ಮ ಹೃದಯವನ್ನ ಪರಿಶೋಧಿಸುವಂತಹ, ಅಂದರೆ ಸೂಕ್ಷ್ಮವಾಗಿ ನಮ್ಮನ್ನ ಪರಿಶೋಧಿಸುವಂತಹ ದೇವರಿಗೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಕಾರ್ಯಗಳು ಕೂಡ ತಿಳಿದಿವೆ. ಆತನು ನಮ್ಮನ್ನು ಬಹಳವಾಗಿ ಪರಿಶೋಧಿಸುವುದು ಮಾತ್ರವಲ್ಲ, ನಾವು ಆತನ ಬಳಿಯಲ್ಲಿ ಕೇಳಿಕೊಳ್ಳುವಾಗ ನಮಗೆ ಉತ್ತರವನ್ನು ಕೊಡುವಂತಹ ದೇವರು ಅವರಾಗಿದ್ದಾರೆ. ಆದ್ದರಿಂದ ಈ ದಿನದಲ್ಲಿ ನಿಮ್ಮನ್ನು ವಿಚಾರಿಸಲಿಕ್ಕೆ, ನಿಮ್ಮ ಹೃದಯದಲ್ಲಿ ಇರುವಂತಹ ಕಾರ್ಯಗಳನ್ನು ಹೇಳಿಕೊಳ್ಳಲಿಕ್ಕೆ ಯಾರೂ ಇಲ್ಲವಲ್ಲ. ಈ ದಿನವನ್ನು ನಾನು ಯಾವ ರೀತಿ ಎದುರಿಸಲಿ, ನನ್ನೊಳಗಿರುವಂತಹ ಈ ಭಾರದಿಂದ ನಾನು ಯಾವಾಗ ಹೊರಗೆ ಬರುವುದಕ್ಕೆ ಆಗ್ತದೆ ಎಂಬುದಾಗಿ ನೀವು ನಿಮ್ಮ ಜೀವಿತದಲ್ಲಿ ಚಿಂತಿತರಾಗಿರಬಹುದು. ಆದರೆ ಈ ಥರ ಬೇಡ್ರಿ. ದೇವರ ಒಂದು ಕಾರ್ಯವೇನಂತಂದರೆ, ಆತನು ಎಲ್ಲರನ್ನು ಕೂಡ, ಅಂದರೆ ಆತನ ಕಣ್ಣುಗಳು ಮಾನವರನ್ನು, ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ಆತನ ಕಣ್ಣುಗಳು ನೋಡುತ್ತವೆ ಮತ್ತು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆ ಪರಿಶೋಧಿಸುವಂತಹ ದೇವರಿಗೆ ನಿಮ್ಮ ಹೃದಯದಲ್ಲಿ ಯಾವ ಯಾವ ಕಾರ್ಯಗಳು ಇದೆ, ಯಾವ ನೋವುಗಳು ಇದೆ ಎಂಬುದಾಗಿ ತಿಳಿದಿದೆ ಪ್ರಿಯರೇ. ಅವರು ನಿಮಗೆ ಸಹಾಯ ಹಸ್ತವನ್ನು ನೀಡುವಂತವರಾಗಿದ್ದಾರೆ. ಈ ದಿನದಲ್ಲಿ ನೀವು ಯೇಸುವಿನ ಹೆಸರಿನಲ್ಲಿ ಏನನ್ನಾದರೂ ಕೇಳಿಕೊಳ್ಳುವಾಗ, ಯೇಸುವಿನ ಮುಂದೆ ನಿಮ್ಮ ಒಂದು ಮನಸ್ಸಿನ ಭಾರವನ್ನು ನೀವು ಹೇಳಿಕೊಳ್ಳುವಾಗ ಖಂಡಿತವಾಗಿ ಆ ಭಾರದಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾರೆ. ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ, ಕರ್ತನೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಈ ದಿನವನ್ನು ಆಶೀರ್ವದಿಸಿ ಕರ್ತನೆ ನಮ್ಮ ಎಲ್ಲ ಸಹೋದರ ಸಹೋದರರಿಗೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಹೌದು ಕರ್ತನೆ, ಅಪ್ಪ, ನಿಮ್ಮ ಕಣ್ಣುಗಳು ಎಲ್ಲ ಮಾನವರನ್ನು ದೃಷ್ಟಿಸಿ ನೋಡುವುದಾಗಿದೆ ಕರ್ತನೆ. ಅಷ್ಟು ಮಾತ್ರವೇ ಅಲ್ಲ ಯೇಸಪ್ಪ, ಸೂಕ್ಷ್ಮವಾಗಿ ಎಲ್ಲರನ್ನ ಕರ್ತನೆ ಪರಿಶೋಧಿಸುವ ಆತನ ನೀನಾಗಿದ್ದೀಯ ಕರ್ತನೆ. ಅಪ್ಪ, ಅನೇಕರ ಕರ್ತನೆ ಹೃದಯದಲ್ಲಿ ಇರುವಂತಹ ಭಾರಗಳನ್ನು ತೆಗೆದು ಹಾಕುವಂಥವನಾಗು ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ ಮನಸ್ಸಿನ ಕರ್ತನೆ ಎಲ್ಲ ಕಾರ್ಯಗಳು, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಕಾರ್ಯಗಳನ್ನು ತೆಗೆದು ಹಾಕಿ ಈ ದಿನದಲ್ಲಿ ಬಿಡುಗಡೆ ಹೊಂದಿದವರಾಗಿ ನೀನು ಕೊಟ್ಟಿರುವಂತಹ ಕೃಪೆಯಲ್ಲಿ ಜೀವಿಸುವಂತೆ, ನೀನು ಕೊಟ್ಟಿರುವಂತಹ ಸಂತೋಷವನ್ನು, ಬಿಡುಗಡೆಯನ್ನು ಕರ್ತನೆ ಅನುಭವಿಸುವ ಹಾಗೆ ನನ್ನ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.